ಇವಾಗ ಏನೊಂದು ಪೊಂಗಲ್ ಬಂದ್ರೆ ಪೊಂಗಲ್ಕಾಗೋ ಐಟಮ್ ಎಲ್ಲ ಆಮೇಲೆ ಒಂದೊಂದು ರೇಷನ್ ಕಾರ್ಡ್ಗೆ 2,000 ಎಲ್ಲಿಂದ ತರಲಿ ದುಡ್ಡು? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಬರಲ್ಲ ಬಿಡಿ ಮೇಡಮ್, ಕಾಂಗ್ರೆಸ್ ಚಾನ್ಸೇ ಇಲ್ಲ. ನಾವೇ ಹಾಕಲ್ಲ ಓಟಿ. ಗುರಿ ಮಾಡಿದಾಗ ಈ ತರ ಜನ ಎಲ್ಲ ಕಿತ್ಲಾಡಿ ಏನಿಲ್ಲ ಕಿತ್ಲಾಡ್ತಾರೆ. ಇವರು ಒಂದ್ ಪ್ಲಾನ್ ಅಲ್ಲಿ ಮಾಡ್ಬೇಕು ಏನೊಂದು. ಸುಮ್ನೆ ಗೆಲ್ಬೇಕು ಅನ್ನೋಗೋಸ್ಕರ ಎಲ್ಲ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಜನಗಳಿಗೆ ಅವಾಗ ಗಾಬರಿ ಆಗ್ಬಿಡುತ್ತೆ. ಪವನ್ ಕಲ್ಯಾಣ್ ಮೇಡಮ್ ದೇಶನೇ ಕೊಂಡಾಡ್ತಾ ಇದ್ವಿ ಪವನ್ ಕಲ್ಯಾಣ್. ಹೇಳಿ ಮೇಡಮ್. ನಮಸ್ತೆ. ಮಧು ಮೇಡಮ್. ಮೇಡಮ್ ಇಲ್ಲಿ 8 years ಆಯ್ತು ಮೇಡಮ್. 8 years ಅದು ನೋಡಿ, ಆ ಕಾಂಪ್ಲೆಕ್ಸ್ ದೇವ್ರ ಇದ್ದಂಗೆ ಮೇಡಮ್. ಅದು ಲಕ್ಷ್ಮಿ ಇದ್ದಂಗೆ ಆ ಕಾಂಪ್ಲೆಕ್ಸ್. ಲಕ್ಷ್ಮಿನೇ ಹಾಳು ಮಾಡಿದ್ರು, ಇಲ್ಲಿ ಬಂದು ವ್ಯಾಪಾರನ ಹಾಳಾಗೋಯ್ತು. ಇಲ್ಲ ಮೇಡಮ್, ಆಗ್ತಾ ಇಲ್ಲ. ಅದು ಇದ್ದಂಗೆ ಇದ್ದಿಲ್ಲ ಮೇಡಮ್. ಅದು ಸುಮ್ಮನೆ ಎಲ್ಲಾರು ಮಳೆ ಸುರಿತಾ ಅದ್ ಮಾಡ್ತಾರೆ, ಹಾಳು ಮಾಡಿಕ್ಬಿಟ್ರೆ ಅದನ್ನ. ಇಲ್ಲಿ ಡೊಮಿನಿಸ್ ಮಾಡ್ತಾರೆ ಅಂತ ಇವ್ರು ನೋಡಿದ್ರೆ, ಅಲ್ಲಿ ನೋಡಿದ್ರೆ ಕಾಂಗ್ರೆಸ್, ಇಲ್ಲಿ MLA ಬಂದು ಇದು ಯಾರ ಮತ್ತೆ ಇವರು ಅವ್ರ ಹೆಸರು ಗೊತ್ತಾಗಲ್ಲಪ್ಪ, ರಾಮಮೂರ್ತಿ ಸಾರ್ ಗೆದ್ದಿರೋದು. ಅವರು ಟೆಂಡರ್ ಮಾಡಲ್ಲ, ಇಲ್ಲಿ ಇವ್ರು ಕೈ ಕೊಡಲ್ಲ. ಎರಡು ಒಟ್ಟಿಗೆ ಯಾವ್ದು ಇರುತ್ತೋ ಅದೇ ಬಂದು ಡೊಮಿನಿಸ್ ಮಾಡೋದು. ನಾವು ಅದು ರೆಡಿ ಆಗುತ್ತೆ ಅಂದ್ಬಿಟ್ಟು ಕಾಯ್ಕೊಂಡಿದ್ದೀರಿ. ಅದು ರೆಡಿನ ಆಗಿಲ್ಲ, ಏನೋ ಆಗಿಲ್ಲ. ಇಲ್ಲಿ ವ್ಯಾಪಾರನೂ ಇಲ್ಲ ಮೇಡಮ್. ಇನ್ನೇನು ನಾವು ಅದು 2017 ಮಾಡಿದ್ದು. ಆವಾಗಿನಿಂದ ನಾವು ಇವ್ರು ಬಂದು ಮಾಡ್ತಾರೆ, ಅವ್ರು ಬಂದು ಮಾಡ್ತಾರೆ ಅನ್ಕೊಂಡು ಇವತ್ತಾಯ್ತು ನಾಳೆ ಆಯ್ತು ಅಂತ ಹಾಗೆ ಇವತ್ತು 10 years. ಮನ್ಸು ಮಾಡಿದ್ರೆ ರಾಜಕೀಯದವರು, ಗೌರ್ಮೆಂಟ್ ಅವ್ರ, ಸರ್ಕಾರ ನಮ್ಗೆ ಅದೊಂದು ಅನುಕೂಲ ಮಾಡಿಕೊಟ್ರೆ ಸಾಕು. ಇನ್ನೇನಿಲ್ಲ ಮೇಡಮ್. ಜನ ಅದೇ ಬಂದಿರೋ ಮೇಡಮ್. ಮಾಲ್ ಫಸ್ಟ್ 8 years 2015 ಆನ್ಲೈನ್ ಅಷ್ಟೊಂದು ಇರಲಿಲ್ಲ ಜಾಸ್ತಿ. ಮಾಲ್ ಆಳು ಮುಳು ಇತ್ತು ಅಷ್ಟೇನೆ. ಇವಾಗೆಲ್ಲ ಒಂದು ನಮ್ಮ ಏರಿಯಾದಲ್ಲೇ 2-3 ಬ್ರಾಂಚ್ ಓಪನ್ ಆಗಿದೆ ಇವಾಗ ಹ್ಯಾಂಡ್ಲೂಮ್ಸು. ಕೆಲವೊಬ್ರು ಏನ್ ಮಾಡ್ತಾರೆ, ವಯಸ್ಸಾದವರೆಲ್ಲ ಅಲ್ಲೇ ತಗೊಂತಾರೆ. ಆವಾಗಿನಿಂದ ಬರೋ ರೆಗ್ಯುಲರ್ ಕಸ್ಟಮರ್ ಅಯ್ಯೋ ಅಲ್ಲೇ ಹೋಗೋಣ, ಟ್ರಸ್ಟೆಡ್ ಐಟಮ್ ಇರುತ್ತೆ ಅಂತ ಇಲ್ಲಿಗೆ ಬರ್ತಾರೆ ಅಷ್ಟೇ. ಕೆಲವೊಬ್ರು ಇನ್ನೂ ಆಫೀಸಲ್ಲರು ಏನ್ ಮಾಡ್ತಾರೆ, ಆನ್ಲೈನಲ್ಲಿ ತಗೊಬಿಡ್ತಾರೆ. ಇವಾಗ ಅದೇ ಮೈನ್ ಬಂದಿರೋದು ಆನ್ಲೈನು. ಮಾಲ್ ಬಿಡಿ, ಮಾಲಲ್ಲಿ ಹೋದಾರಲ್ಲ ಏನು ಮಾಲೆಲ್ಲ ತಗೊಳಲ್ಲ. ಈ ಸ್ಟೋರ್ಗಳು ಆನ್ಲೈನಲ್ಲೇ ಅಫೆಕ್ಟ್. ಇವಾಗ ನೋಡಿ, ಇದು ವಾಟರ್ ಪ್ರೂಫ್ ಮ್ಯಾಟು ನಮ್ಮ ಹತ್ರ 150. ಆನ್ಲೈನಲ್ಲಿ ಬೇರೆ ಕ್ವಾಲಿಟಿ ಬರುತ್ತೆ, ಡಬಲ್ ಲೇಯರ್ ಅಂತ, ಅದು 100. ಕೆಲವ್ರು ಮೀಸೋದಲ್ಲಿ ಏನ್ ಹೇಳ್ತಾರೆ, ಬಂದ್ಬಿಟ್ಟು ಇದು ನೋಡಿ ಸರ್ 100 ಸಿಗುತ್ತೆ ಅಂತಾರೆ. ಪ್ಲಸ್ ಇದು ಐಟಮೇ ಬೇರೆ. ನಮ್ಗೆ ಅದರಿಂದ ಸ್ವಲ್ಪ ಬಾಧೆ ಅಷ್ಟೇ. ಅದೇ ಮೇಡಮ್, ಏನೋ 1 month ಅಲ್ಲಿ ಒಂದ್ ಹಬ್ಬ ಇದೆ ನಮ್ಗೆ ಪರವಾಗಿಲ್ಲ. ಇವಾಗ ಒಂದ್ 15 ದಿವಸ ಹಬ್ಬ ಇದೆ ಅಂದ್ರೆ ನೋಡ್ದೋಗ್ಬಿಡುತ್ತೆ. ಇವಾಗ ದೀಪಾವಳಿ ಇದೆ, ಸ್ವಲ್ಪ ಏನೋ ಹಂಗೆ ವ್ಯಾಪಾರ ಆಗುತ್ತೆ. ಅದೇ ಮೇಡಮ್, ದಸರಾಕ್ ಮುಂಚೆ 2 ವಾರ ಪರವಾಗಿಲ್ಲ ವ್ಯಾಪಾರ. ಆಮೇಲೆ ನೋಡಿ ಇವಾಗೆಲ್ಲ ವ್ಯಾಪಾರನೇ ಇಲ್ಲ. ನೆಕ್ಸ್ಟ್ ದೀಪಾವಳಿ ಅಂದ್ರೆ ಇವಾಗ ಸ್ಟಾರ್ಟ್ ಆಗಲ್ಲ, ನೆಕ್ಸ್ಟ್ ಅವರಿಂದ ಸ್ಟಾರ್ಟ್ ಆಗುತ್ತೆ. ಹಂಗೆ ಅದ ಹಬ್ಬದ ಸೀಸನ್ ಅಲ್ಲಿ ಮಾತ್ರ ಒಂದ್ 15 ದಿವಸ ಮುಂಚೆ ಹಂಗೆ ವ್ಯಾಪಾರ ಆಗುತ್ತೆ. ಆಮೇಲೆ ತಿರ್ಗಾ ಮಾಮೂಲಿನೇ ನಾವೇ ಕಸ್ಟಮರ್ ಕೈಗೆ ಬಿದ್ದಿ ಕೊಡ್ಬೇಕು. ಮೇಡಮ್ ತಗೊಳ್ಳಿ ಅಂತ ಹಂಗಾಗ್ಬಿಟ್ಟಿದೆ. ಕೈ ನಿಂಕನೆ ಹೋಗ್ತಾ ಇದೆ ಮೇಡಮ್. ನೀವೇ ನೋಡ್ತೀರಿ ಎಲ್ಲಿ ಮೇಡಮ್, ಜನ ಕಾಂಪಿಟೇಷನ್ ಜಾಸ್ತಿ ಮೇಡಮ್. ಇಲ್ಲಿ ಹೆಂಗಂದ್ರೆ ಅಂಗಡಿಗಳು ಜಾಸ್ತಿ ಆಗೋದು, ಕಾಂಪಿಟೇಷನ್ ಜಾಸ್ತಿ ಮೇಡಮ್. ಇವಾಗ ನಾನು ಇಲ್ಲಿ 150 ಮಾಡ್ತೇನೆ ಅಂದ್ರೆ ನೋಡಲ್ಲ, ನಾನು ಸೇಮ್ ಮ್ಯಾಟ್ ನೋಡಿ ಪಕ್ಕದ ಅಂಗಡಿನು ಅವ್ನು 125ಗೂ ಕೊಟ್ಬಿಡ್ತಾನೆ. ತಲೆನೋವು ಅದೇ, ಇನ್ನೇನಿಲ್ಲ. ಕೈ ನಿಂಕನೆ ಹೋಗ್ತಾ ಇದೆ ಅಮೌಂಟ್. ಹಂಗ್ ಕರಿಯಲ್ಲ ಕಸ್ಟಮರ್. ಹಿಂಗ್ ನೋಡಿದ್ರೆ ಅಲ್ಲಿ ಇದೆ ಒಂದ್ಸತಿ ಕೇಳೋಣ ಅಂದ್ಬಿಟ್ಟು ಹೋಯ್ತಾರ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ. ಇನ್ನೇನು ಹಂಗಲ್ಲ, ಅಲ್ಲೇನೋ ಮಾಡಿದ್ರೆ ಇವಾಗ ಅಲ್ಲೂ ಸ್ವಲ್ಪ ಇದ್ ಮಾಡಿದ್ರೆ ಇಲ್ಲ ಅಂಗಡಿಗಳು ಅಲ್ಲೂ ಡಿವೈಡ್ ಆಗುತ್ತಲ್ಲ, ಇನ್ನೂ ಸ್ವಲ್ಪ ಫ್ರೀ ಆಗುತ್ತೆ. ಅವಾಗ ಅಲ್ಲೂ ಹೋಗ್ತಾರೆ. ಅಂದ್ರೆ ಆ ಕಾಂಪ್ಲೆಕ್ಸ್ ತರ ಬರಲ್ಲ ಮೇಡಮ್. ನಿಜಾಗಿ ಹೇಳ್ತೀನಿ, ಅದು ಸುಮ್ನೆ 5 ಗಂಟೆಗೆ ಬಂದು ಹಿಂಗ್ ಒಂದ್ ಮಂಚ ಹಾಕೊಂಡು ಸುಮ್ನೆ ನಿಂತಿದ್ರೇನು 30-40 ಸಾವಿರ ವ್ಯಾಪಾರ ಆಗ್ಬಿಡೋದು. ಏನು ಬರೀ 3 hours ಅಲ್ಲೇ. ಇವಾಗ ಬೆಳಗ್ಗೆಯಿಂದ ಮಾಡಿದ್ರೆ 10,000 ಮಾಡಕ್ಕಾಗಲ್ಲ. ಮೇಡಮ್ ನೆನ್ನೆ ನಾನು ಊಟಕ್ಕೆ ಹೋದಾಗ ಯಾರೋ ಬಂದಿದ್ರು, ಅದ್ ಹಿಂಗೆ ಹೇಳಿದ್ರು ಇದ್ರ ಬಗ್ಗೆನಂತ. ಆಮೇಲೆ ನನ್ಗೆ ಗೊತ್ತಿಲ್ಲ ಏನಂತ. ಮೇಲೆ ಹೋಗ್ಬೋದಂತ ಮೇಲೆ ಹೋಗಿ ಸರ್ ಇದಾರೆ 2-3 ಮನೆ ಇದೆ, ಹೋಗಿ ಕೇಳಿ ಅಂದೆ ಅಷ್ಟೇ ನಾನು. ಅಯ್ಯೋ ಅಪ್ಪ, ಇವ್ರ ಸವಸ್ಯನೇ ಬೇಡ ಮೇಡಮ್. ಜೈ ಹೇಳ್ತೀನಿ. ಇವ್ರೊಂದ್ ಮೇಡಮ್ ನೀವ್ ನಂಬ್ತಿರಲ್ಲ, ತಮಿಳ್ನಾಡು ಬರೀ ಕಾಂಗ್ರೆಸ್ ಇರೋದು. ತಮಿಳ್ನಾಡಲ್ಲಿ ಒಪ್ಕೊಂತೀನಿ ಕಾಂಗ್ರೆಸ್. ನಾನು ಎಲ್ಲ ಒಳ್ಳೇದೇ ಮಾಡ್ತಾರೆ, ಅದೇನ್ ಕೆಟ್ಟಿದೇನಿಲ್ಲ. ನಮ್ಗೆಲ್ಲ ಅನುಕೂಲ ಎಲ್ಲ ಮಾಡ್ತಾರೆ. ನಾವು ಬಂದು ಹೊಸೂರೇ ನಾವೂನು, ಸರಿನಾ? ಅದು ಎಲ್ಲ ಅನುಕೂಲ ಮಾಡ್ತಾರೆ. ನೋಡಿ ಮೊನ್ನೆ ಮುಖಷ್ಟಲ್ಲಿ ಬಂದ ಹೈವೇ ರೋಡ್ಗಳೆಲ್ಲ ಅನೌನ್ಸ್ ಮಾಡ್ದ, ಎಲ್ಲ ಓದ್ ಒಳ್ಳೇದೇ. ಕರ್ನಾಟಕ ಸ್ಟೇಟ್ ಅಲ್ಲಿ ಮಾತ್ರ ಅದ್ ಏನ್ ಹಿಂಗ್ ಮಾಡ್ತಾರಂತ ಗೊತ್ತಿಲ್ಲ. ಇವಾಗ ನಾವು ನೋಡು, ಇವಾಗ ವಿಜಯ್ ನಿಲ್ತಾರೆ, ನಾವು ಅವ್ರಿಗೂ ಸಪೋರ್ಟ್ ಮಾಡ್ತೀರಿ. ಯಾರು ಯೂತ್ ಬರೋ ಪವನ್ ಕಲ್ಯಾಣ್ ಮೇಡಮ್
ದೇಶನೇ ಕೊಂಡಾಡ್ತಾ ಇದ್ವಿ ಪವನ್ ಕಲ್ಯಾಣ. ಯಾಕೆ ಇವ್ರು ಮಾಡಲ್ಲ ಕಾಂಗ್ರೆಸ್ ಅವರು? ಇವಾಗ ಯಾವ್ದೋ 6,000 ಕೋಟಿ ಅಂತ ಅಂಡರ್ಗ್ರೌಂಡ್ ಅಲ್ಲಿ ಪಾಸ್ ಮಾಡಿರೋದು 3 ಕಿಲೋಮೀಟರ್. ಏನ್ ಬೇಕು ಮೇಡಮ್? ನಾನ್ ಹೇಳಿ ತುಂಬಾ ಚೆನ್ನಾಗಿಲ್ಲ ಅಂದ್ರೆ ನಾನ್ ಸಂಬಳ ಅಲ್ಲ, ಏನನ್ನ ಹಬ್ಬ ದೇವ್ರು ಬಂದ್ರೆ ಬಡವ್ರ ಬಗ್ಲಕ ಸ್ಟೋರ್ ನಿಂದ ಕೊಡ್ತಾರೆ. ಇವಾಗ ರೇಷನ್ ತಗೊಂತಾರಲ್ಲ ಅಲ್ಲಿಂದ ಮಾಡೋದು 2,000 ರೂಪಾಯಿ ಕಾಸು ಹಬ್ಬಕ್ಕಾಗೋದು. ಅದು ಮಂತ್ಲಿ ಮೇಡಮ್. ನಾಳೆ ಹಬ್ಬಕ್ಕೆ ಇವಾಗ ಏನೊಂದು ಪೊಂಗಲ್ ಬಂದ್ರೆ ಪೊಂಗಲ್ಕಾಗೋ ಐಟಮ್ ಎಲ್ಲ, ಆಮೇಲೆ ಒಂದೊಂದು ರೇಷನ್ ಕಾರ್ಡ್ಗೆ 2,000 ಅಲ್ಲೂ ಕೊಡ್ತಾರೆ ಮೇಡಮ್. ಎಲ್ಲ ಇದೆ. ಇವಾಗ ಅಲ್ಲಿ ಫಸ್ಟ್ ಬಸ್ ಫ್ರೀ ಮಾಡಿದ್, ಇಲ್ಲಿ ಅಲ್ಲೇ ಫಸ್ಟ್ ಮಾಡಿದ್ದು ಬಸ್ ಫ್ರೀ. ಅವ್ರು ನೋಡ್ಕೊಂಡು ಇವ್ರು ಮಾಡಿದ್ರು. ಅಲ್ಲಿ ಬಸ್ ಫ್ರೀ ಮಾಡಿದಾಗ ಈ ತರ ಜನ ಎಲ್ಲ ಕಿತ್ಲಾಡಿಲಿ ಏನ್ ಮಾಡೋದು? ಇವಾಗ ಅಷ್ಟು ಆರಾಮಾಗಿ ಹೋಯ್ತು, ಆರಾಮಾಗಿ ಬರ್ತಾರೆ. ಏನ್ ಇಲ್ಲಿ ಕಿತ್ಲಾಡ್ತಾರೆ ಇವರು? ಒಂದ್ ಪ್ಲಾನ್ ಅಲ್ಲಿ ಮಾಡ್ಬೇಕು ಏನೊಂದು. ಸುಮ್ನೆ ಗೆಲ್ಬೇಕು ಅನ್ನೋಗೋಸ್ಕರ ಎಲ್ಲ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಜನಗಳಿಗೆ ಅವಾಗ ಗಾಬರಿ ಆಗ್ಬಿಡುತ್ತೆ. ಬಿಡ್ಕೂಡ್ದು. ಬರಲ್ಲ ಬಿಡಿ ಮೇಡಮ್, ಕಾಂಗ್ರೆಸ್ ಚಾನ್ಸೇ ಇಲ್ಲ. ನಾವೇ ಹಾಕಲ್ಲ ಓಟ್ ಇಲ್ಲಿ. ನಾನೇ ಹೇಳ್ತೀನಿ ಓಪನ್ಗೆ.